ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ಅಂದರೆ ಕಿಚ್ಚನ ಪಂಚಾಯಿತಿಯ 3ನೇ ಪ್ರೊಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಸಂಡೇ ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಹೌದು, ಈಗ ಕಿಚ್ಚ ಸುದೀಪ್ ಅವರು ಎಲ್ಲ ಸ್ಪರ್ಧಿಗಳಿಗೆ ಎಸ್ ಆರ್ ನೋ ಅನ್ನೋ ಒಂದು ಗೇಮ್ಸ್ನ ಆಡಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಜಾನ್ವಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಮನೆ ಮಂದಿ ಎಲ್ಲ ಶಾಕ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಕಿಚ್ಚ ಸುದೀಪ್ ಅವರು ಬಿದ್ದು ಬಿದ್ದು ನಕ್ಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾಕಪ್ಪ ಅಂದರೆ ಇಲ್ಲಿ ಜಾನ್ವಿ ಅವರು ಒಬ್ಬ ಗಂಡು ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಂಡು ಮಕ್ಕಳೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಬನ್ನಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಏನದು ಜಾನ್ವಿ ಅವರ ಸ್ಟೇಟ್ಮೆಂಟ್, ಯಾಕೆ ಈ ರೀತಿ ಮಾತಾಡಿದ್ರು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಪ್ರತಿ ವಾರನೂ ಕೂಡ ಕಿಚ್ಚ ಸುದೀಪ್ ಅವರು ಒಂದು ಗೇಮ್ನ ಆಡಿಸ್ತಾರೆ. ಏನಪ್ಪ ಅಂದರೆ ಎಸ್ ಆರ್ ನೋ, ಅಂದರೆ ಕಿಚ್ಚ ಕೇಳುವಂಥ ಕ್ವಶನ್ಸ್ಗೆ ಯಾವ ರೀತಿ ಎಸ್ ಕೊಡ್ತೀರಾ ಮತ್ತು ನೋ ಅನ್ನೋ ಒಂದು ಗೇಮ್ನ ಆಡಿಸ್ತಾರೆ. ಸೊ ಇದರಲ್ಲಿ ನಮ್ಮ ಜಾನ್ವಿ ಅವರಿಗೆ ಕಿಚ್ಚ ಅವರು ಒಂದು ಕ್ವಶನ್ ಸಹ ಕೇಳಿದ್ದಾರೆ. ಏನಪ್ಪ ಅಂದರೆ ಈ ಮನೆಯಲ್ಲಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗು, ಆಲ್ಮೋಸ್ಟ್ ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಸ್ಟ್ರಾಂಗು ಅನ್ನೋ ಒಂದು ಕ್ವಶನ್ನ ಕೇಳಿದ್ದಾರೆ. ಸೊ ಈ ಒಂದು ಕ್ವಶನ್ಸ್ಗೆ ಜಾನ್ವಿ ಅವರು ಎಸ್ ಅಂತ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಜನ ಹೆಣ್ಮಕ್ಳು ಸಹ ಎಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ವಶನ್ಗೆ ನಮ್ಮ ಜಾನ್ವಿ ಅವರ ಸ್ಟೇಟ್ಮೆಂಟ್ ತುಂಬ ವಿಚಿತ್ರವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಗಂಡು ಮಕ್ಕಳು ಇದ್ದಾರೆ ಅಂತಲೇ ನನಗೆ ಅನ್ನಿಸ್ತಾ ಇಲ್ಲ, ಆ ರೀತಿಯ ಒಂದು ಫೀಲ್ ಆಗ್ತಾ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಯಾಕಪ್ಪ ಅಂದರೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿ ಫೀಲೇ ಆಗ್ತಾ ಇಲ್ಲ, ಗಂಡು ಮಕ್ಳು ಇದ್ದಾರೆ ಅಂತ. ಒಳ್ಳೆ ಒಂಥರ ಸತ್ತ ಹೆಣ ಇದ್ದಂಗೆ ಇದ್ದಾರೆ. ಸೊ ಒಂಥರ ಏನು ಕೆಲಸಕ್ಕೆ ಬರೋ ಊಟಕ್ಕೆ ಬರಲ್ಲ. ಸೊ ನಮ್ಮ ಕೈ ಸೇರಿಕೊಂಡು ಅವರು ಕೂಡ ಒಂಥರ ಲೇಡೀಸ್ ಥರ ಆಗಿಬಿಟ್ಟಿದ್ದಾರೆ. ಸೊ ಇದೆಲ್ಲ ಒಂಥರ ಇಲ್ಲಿ ಬಿಗ್ ಬಾಸ್ ಮನೇಲಿ ಆಲ್ಮೋಸ್ಟ್ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಏನು ರೀ ಸ್ಟೇಟ್ಮೆಂಟ್ ಇದು, ನೀವು ಹೇಳೋ ಅರ್ಥ ನೋಡ್ರೆ ಗಂಡು ಮಕ್ಕಳೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಜಾನ್ವಿ ಅವರು ಒಬ್ಬೊಬ್ಬ ಸ್ಪರ್ಧಿಯ ಬಗ್ಗೆ ಒಂದು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಈ ಒಂದು ಸ್ಟೇಟ್ಮೆಂಟ್ಗೆ ಅಲ್ಲಿರುವಂಥ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ನೋಡಿದ್ರೆ ಆಲ್ಮೋಸ್ಟ್ ಇವರೆಲ್ಲ ಗಂಡು ಮಕ್ಕಳೆಲ್ಲ ಹೆಣ್ಮಕ್ಳು ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಈ ಒಂದು ಸ್ಟೇಟ್ಮೆಂಟಿಂದ ಅಲ್ಲಿರುವಂಥ ಸ್ಪರ್ಧಿಗಳು ಫುಲ್ ಬಿದ್ದು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ನಮ್ಮ ಕಿಚ್ಚ ಸುದೀಪ್ ಅವರಂತೂ ಅವ್ರಿಗಂತೂ ತಡೆಯೋಕೆ ಆಗ್ತಿಲ್ಲ, ಅಷ್ಟು ಬಿದ್ದು ನಗ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ನಮ್ಮ ಜಾನ್ವಿ ಅವರು ಸೂರಜ್ ಅವ್ರನ್ನ ಹೆಸರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಸೂರಜ್ ಅವರು ಯಾವಾಗ ನೋಡು ಏನರೋ ಒಂದು ವಿಷಯ ಮಾತಾಡಿದ್ರು ಅಷ್ಟೇ, ರಾಶಿಕಾ ಬಾರಮ್ಮ ಅಂತ ನಿಧಾನನೇ ಮಾತಾಡ್ತಾ ಇರ್ತಾರೆ. ಒಂಥರ ಅವ್ರ ಹತ್ರ ಎನರ್ಜಿನೇ ಇಲ್ಲ, ಆ ಥರ ಒಂದು ಫೀಲೇ ಅನಿಸಲ್ಲ ಅವ್ರ ಹತ್ರ. ಒಂಥರ ಈ ಮನೆಯಲ್ಲಿ ಗಂಡು ಮಕ್ಳು ಇಲ್ಲ ಅನ್ನೋ ರೀತಿಲಿ ಒಂಥರ ಫೀಲ್ ಆಗ್ತಾಯಿದೆ ನಮಗೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವರ ಹೆಸರು ಸಹ ತಗೊತಾರೆ. ಏನಪ್ಪ ಅಂದರೆ ಸೊ ಇಲ್ಲಿ ಗಿಲ್ಲಿ ಅವರು ಒಂಥರ ಅವನಿಗೆ ಸೊಂಟನೇ ಇಲ್ಲ, ಒಂದು ರೀತಿ ಸೊಂಟ ಮುರಿದೋಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಯಾಕಪ್ಪ ಅಂದರೆ ಗಿಲ್ಲಿಯವರು ಆಲ್ಮೋಸ್ಟ್ ರಘು ಹತ್ರನೇ ಕೂತ್ಕೊಂಡಿರ್ತಾರೆ. ಸೊ ಕುಂತ್ರೆ ಸಾಕು ರಘು ಮೈ ಮೇಲೆ ಬೀಳೋದು, ರಘುನ ಹಿಡ್ಕೊಂಡು ಕೂತ್ಕೊಳೋದು. ಆಲ್ಮೋಸ್ಟ್ ಅವ್ರು ಎಲ್ಲಿ ಯಾವ ಜಾಗದಲ್ಲಿ ಕೂತ್ಕೊಂತಾರೋ ಆಲ್ಮೋಸ್ಟ್ ಎಲ್ಲ ಮಲ್ಗೆ ಇರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಒಂಥರ ಸೊಂಟ ಇಲ್ಲದೆ ಇರೋ ರೀತಿ ಇರ್ತಾರೆ. ಸೊ ಹಾಗಾಗಿ ನಾನು ಈ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಸೂರಜ್ಗೆ ತಗೊಂಡಿರುವಂಥ ನಿರ್ಧಾರ ಕೇಳ್ಬಿಟ್ಟು ಸೂರಜ್ ಅವ್ರು ಹೇಳ್ತಾರೆ, ಸರ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಹತ್ರ ಯಾವ ಸ್ಟ್ರಾಂಗ್ ಆಗಿ ಮಾತಾಡಲಿ, ಸೊ ಆಲ್ಮೋಸ್ಟ್ ಎಲ್ಲ ನಿದ್ದೆಗಣ್ಣಲ್ಲಿ ಇರ್ತೀವಿ, ಬಂದು ಯಾವ ರೀತಿ ಮಾತಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ಈ ಒಂದು ಸ್ಟೇಟ್ಮೆಂಟಿಂದ ಅಲ್ಲಿರುವಂಥ ಗಂಡು ಮಕ್ಕಳಿಗೆ ತುಂಬ ನಾಚಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಜಾನ್ವಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದುವರೆಗೆ ಗಂಡು ಮಕ್ಕಳ ರೀತಿ ಯಾರು ವರ್ತನೆ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಸಿಚುವೇಶನ್ಗೆ ಕಿಚ್ಚ ಸುದೀಪ್ ಅವರು ಫುಲ್ ಬಿದ್ದು ನಕ್ಕಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಟೋಟಲ್ ಆಗಿ 3 ಪ್ರೊಮೋಗಳು ಅಪ್ಡೇಟ್ ಆಗಿದ್ದಾವೆ. ಸೊ ಮೊದಲನೇ ಪ್ರೊಮೋ ಬಂದುಬಿಟ್ಟು ಗಿಲ್ಲಿಯ ಫನ್ ಬಗ್ಗೆ ಆಗಿತ್ತು. ಸೊ ಎರಡನೇ ಪ್ರೊಮೋ ಬಂದುಬಿಟ್ಟು ಎಲಿಮಿನೇಷನ್ ಬಗ್ಗೆ ಆಗಿತ್ತು. ಸೊ ಈಗ 3ನೇ ಬಂದು ಸ್ಟೇಟ್ಮೆಂಟ್, ಒಂದು ಗೇಮ್ನಲ್ಲಿರುವಂಥ ಸ್ಟೇಟ್ಮೆಂಟ್ ಬಗ್ಗೆ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಈ ಒಂದು ಪ್ರೊಮೋಗಳನ್ನ ನೋಡಿದ್ಮೇಲೆ ಗೊತ್ತಾಗ್ತದೆ ಸಂಡೇಯಲ್ಲಿ ಫನ್ನು ಇರುತ್ತೆ, ಆಲ್ಮೋಸ್ಟ್ ಟ್ವಿಸ್ಟು ಇರುತ್ತೆ, ಈಗ ಮತ್ತೆ ಸ್ಟೇಟ್ಮೆಂಟು ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿದೆ, ದಯವಿಟ್ಟು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವತ್ತು ಕೂಡ ಕೆಲವೊಂದಿಷ್ಟು ಸ್ಪರ್ಧಿಗಳು ಅಂದರೆ ನಾಮಿನೇಷನಲ್ಲಿರುವಂತಹ 6 ಸ್ಪರ್ಧಿಗಳಲ್ಲಿ ಕೆಲವೊಂದಿಷ್ಟು ಜನ ಸ್ಪರ್ಧಿಗಳು ಸೇವ್ ಆಗಿ ಆಲ್ರೆಡಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ. ಅದರ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋ ನೋಡಿದ ಮೇಲೆ ಈ ಒಂದು ವಾರದ ಎಲಿಮಿನೇಷನಲ್ಲಿ ದೊಡ್ಡ ಟ್ವಿಸ್ಟ್ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ನಮ್ಮ ಜಾನ್ವಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಮೇಲೆ ತುಂಬ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಗಂಡು ಮಕ್ಕಳೇ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟಿಗೆ ಅಲ್ಲಿರುವಂಥ ಗಂಡು ಮಕ್ಕಳು ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ದಾರೆ, ಅಷ್ಟೇ ಅಲ್ಲದೆ ಯಾವುದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಮಾತಾಡಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.